ಈ ಒಂದು ಇಂಡಸ್ಟ್ರಿಲಿ ಇರೋರ್ನೆಲ್ಲರನ್ನೂ ಬ್ರೀಡರ್ಸ್ಗಳು ಏನಿದ್ದಾರೆ ಅವ್ರನ್ನೆಲ್ಲರನ್ನೂ ಒಂದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ಅಂಡರಲ್ಲಿ ತೊಗೋಬೇಕು. ಅದಾದಮೇಲೆ ಅವ್ರನ್ನ ಫಾರ್ಮರ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಎರಡನೇದೇನಂತ ಹೇಳಿದ್ರೆ ಪೆಟ್ ಅನಿಮಲ್ ವೆಲ್ಫೇರ್ ಬೋರ್ಡ್ ಅಂತೇಳಿ ಒಂದು ಸಪ್ರೇಟ್ ಇಲಾಖೆ ಮಾಡಬೇಕಿಲ್ಲ, ಒಂದು ಬೋರ್ಡ್ ಮಾಡಬೇಕು. ಅದರಲ್ಲಿ ಏನಂತ ಹೇಳಿದ್ರೆ ಎಲ್ಲ ಒಂದು ಸುಧಾರಣೆ ಮತ್ತು ಸಮಸ್ಯೆಗಳೇನಿದೆ ಅದಕ್ಕೆ ಬೇಕಾಗಿರುವಂಥ ಪರಿಹಾರ ಯಾವುದು, ಈ ಪೆಟ್ ಬ್ರೀಡಿಂಗ್ ಆಗಿರುವಂಥದ್ದು, ಪೆಟ್ ಶಾಪ್ ಆಗಿರ್ಬೋದು, ಅಕ್ವೇರಿಯಂ ಶಾಪ್ ಆಗಿರ್ಬೋದು, ಇಲ್ಲ ಪೆಟ್ ಓನರ್ಗಳದ್ದು ಸಮಸ್ಯೆಗಳಾಗಿರ್ಬೋದು, ಅದಕ್ಕೆ ಬೇಕಾಗಿರುವಂಥ ಪರಿಹಾರಗಳು ಆಗಿರ್ಬೋದು. ಅದಕ್ಕೆ ಒಂದು ಲಿಮಿಟೇಷನಲ್ಲೇ ಒಂದಷ್ಟು ಪ್ರೋಗ್ರಾಮ್ಸ್ಗಳು, ಒಂದಷ್ಟು ಹೆಲ್ತ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಆಗಿರುವಂಥದ್ದು, ಇಲ್ಲ ಅವೇರ್ನೆಸ್ ವೈಸಲ್ಲಿ ಯಾವ್ದಾರ ಪ್ರೋಗ್ರಾಮ್ಸ್ ಏನಿದೆ ಅದೊಂದು ರೆಗ್ಯುಲರ್ ಇದರಲ್ಲಿ ಒಂದು ಪೆಟ್ ಅನಿಮಲ್ ವೆಲ್ಫೇರ್ ಬೋರ್ಡ್ ಅನ್ನೋದೇನಿದೆ ಅದು ಕಾರ್ಯನಿರ್ವಹಿಸಬೇಕು ಅನ್ನೋಂಥದ್ದು ನಮ್ಮ ಎರಡನೇ ಬೇಡಿಕೆ ಸರ್. ಆ್ಯಂಡ್ ಮೂರನೇ ಬೇಡಿಕೆ ಅಂತ ಹೇಳಿದ್ರೆ ಈ ಒಂದು ಇಂಡಸ್ಟ್ರಿಯಲ್ಲಿ ಯಾವುದೇ ಥರ ರೂಲ್ಸು ಮತ್ತು ರೆಗ್ಯುಲೇಟ್ರಿಗಳು ಏನಿದೆ ಅದನ್ನು ಪೆಟ್ ಅನಿಮಲ್ ವೆಲ್ಫೇರ್ ಬೋರ್ಡ್ ಏನಿದೆ ಅದ್ರ ಮುಖಾಂತರ ಸಂಬಂಧಪಟ್ಟ ಇಲಾಖೆಗಳೇನಿದೆ ಅವ್ರ ಮುಖಾಂತರ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಟರಿ ಬಾಡಿಗಳೇನಿದೆ ಅದನ್ನು ಕಾರ್ಯನಿರ್ವಹಿಸಬೇಕು ಅಂತ. ಯಾವ ಥರ ಅಂತಂದರೆ ಇವಾಗ ಫುಡ್ ಡಿಪಾರ್ಟ್ಮೆಂಟ್ ಅಂತ, ಫುಡ್ ಆ್ಯಂಡ್ ಸೇಫ್ಟಿ ಅಂತ ಬಂದಾಗ ಪೆಟ್ ಅನಿಮಲ್ ವೆಲ್ಫೇರ್ ಬೋರ್ಡ್ ಅವರು ಈ ಒಂದು ಫಸಾಯಿ ಮತ್ತು BSI ಅವರ ಜೊತೆ ಕೈ ಜೋಡಿಸಿ ಪೆಟ್ ಫುಡ್ ಮ್ಯಾನುಫ್ಯಾಕ್ಚರ್ ಅವ್ರ ಮೇಲೆ ಒಂದು ರೆಗ್ಯುಲೇಟರಿ ಬಾಡಿನ ಮತ್ತು ಸೇಫ್ಟಿ ಡ್ರೈವ್ ಏನಿದೆ, ರಿಜಿಸ್ಟ್ರೇಷನ್ಸ್ ಏನಿದೆ ಅದನ್ನು ಮಾಡಿಸ್ಕೊಡ್ಬೇಕಾಗ್ತದೆ. ಆ್ಯಂಡ್ ಬೇರೆ ಒಂದು ಪೆಟ್ ರಿಲೇಟೆಡ್ ಪ್ರಾಡಕ್ಟ್ಸ್ ಏನಿದೆ ಅದನ್ನು ಕೂಡ ರೆಗ್ಯುಲೇಟ್ ಮಾಡಬೇಕಾಗ್ತದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇವ್ರುಗಳ್ನ ಯಾರನ್ನ ಈ ಬ್ರೀಡರ್ಸು, ಟ್ರೇಡರ್ಸು ಮತ್ತು ಈ ಶಾಪ್ ಕೀಪರ್ಸ್ ಏನಿದ್ದಾರೆ ಅವ್ರಿಗೊಂದು ಲೈಸೆನ್ಸು ಮತ್ತು ರೆಗ್ಯುಲರ್ ಟ್ರೈನಿಂಗ್ ಆ್ಯಂಡ್ ಅವೇರ್ನೆಸ್ ಏನಿದೆ ಅದನ್ನು ಕೊಡಬೇಕಾಗ್ತದೆ. ಸೊ ಈ 3-4 ಏನಿದೆ ನಮ್ಮ ಮೇನ್ ಬೇಡಿಕೆ ಇರೋದು, ಈ 3-4 ಇದು ಕೇಂದ್ರ ಸರ್ಕಾರದಿಂದನೂ ಆಗ್ಬೋದು ಮತ್ತು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು. ಇದು ಈ 3-4 ಬೇಡಿಕೆ ಏನಿದೆ ನಾವು ರೆಗ್ಯುಲರಾಗಿ ಇಟ್ಕೊಂಡು ಮೇನಾಗಿ ಇಟ್ಕೊಂಡು